ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ಗರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಬರ್ಗರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ದೊಡ್ಡವರಿಂದ ಚಿಕ್ಕವರೆಗೂ ಬರ್ಗರ್ ಅಂದರೆ ತುಂಬ ಇಷ್ಟಪಡೋರೇ ಇರೋಂಥದ್ರಿಂದ ಇವತ್ತು ಬರ್ಗರ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ, ಬರ್ಗರ್ ಕಟ್ಲೆಟ್ ಬರುತ್ತಲ್ಲ ಅದು ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಆನಿಯನ್ನ ಬೇಯಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಬಟ್ ವೆಜಿಟೇಬಲ್ ಏನು ಇದಕ್ಕೆ ಮಿಕ್ಸ್ ಮಾಡ್ತಿಲ್ಲ. ಸಿಂಪಲ್ ಆಗಿ ಮನೆಯೆಲ್ಲ ಇರುವಂಥ ಐಟಮಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಬರ್ಗರ್ನ ಅಂತ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಫುಲ್ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನೀವು ಕೂಡ ಸಿಂಪಲ್ ಆಗಿ ಮನೇಲಿ ಬರ್ಗರ್ ಮಾಡಿಕೊಂಡು ತಿನ್ಬೋದು. ಇಲ್ಲಿ ನಾನು ಆನಿಯನು, ಟೊಮೆಟೊ, ಕ್ಯಾಪ್ಸಿಕಮ್ಮು, ಕುಕ್ಕುಂಬರು, ಕ್ಯಾಬೇಜ್ನ ತೊಗೊಂಡಿದ್ದೀನಿ. ವೆಜಿಟೇಬಲ್ನ ಎಲ್ಲವನ್ನು ರೌಂಡಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಇವಾಗ ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬರ್ಗರಿಗೆ. ಮಯೋನೀಸ್ನ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ನಂತರ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಸ್ವಲ್ಪನೇ ಕಾಲು ಸ್ಪೂನು. ಯಾಕಂದರೆ ನಾನು ಜಾಸ್ತಿ ಮಾಡ್ಕೊಳ್ತೇನಲ್ಲ, ಇಬ್ಬರಿಗೆ ಮಾತ್ರ 2 ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಹಾಕ್ಕೊಳ್ತಾ ಇರೋದು. ನಿಮ್ಗೆ ಎಷ್ಟು ಬೇಕೋ ಅದರ ಮೆಜರ್ಮೆಂಟ್ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ಳಿ. ಕಾಲು ಸ್ಪೂನ್ ಅಷ್ಟು ಎಲ್ಲವನ್ನು ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬರ್ಗರಿಗೆ ಒಂದು ಸೂಪರ್ ಆಗಿರುವಂತಹ ಟೇಸ್ಟ್ ಆಗಿರುವಂತಹ ಕ್ರೀಮ್ ರೆಡಿ ಆಗುತ್ತೆ. ಆವಾಗ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಮತ್ತೆ ಚಾಟ್ ಮಸಾಲೆ ಇದ್ರೆ ಹಾಕ್ಕೊಳ್ಳಿ. ಅದಿಲ್ಲ, ಖಾಲಿ ಆಗಿದೆ, ಅದರಿಂದ ನಾನು ಬರೀ ಇಷ್ಟನ್ನೇ ಹಾಕ್ಕೊಳ್ತಿದ್ದೀನಿ. ಅದೊಂದೇ ಮಿಕ್ಸಿಂಗು. ಚಾಟ್ ಮಸಾಲ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಏನಿದೆ ಅದನ್ನ ಹಾಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕೊಳ್ತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬರ್ಗರ್ ಕ್ರೀಮ್ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೈಸಿಯಾಗಿ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ಬರ್ಗರ್ ಕಟ್ಲೆಟ್ ಕೂಡ ಮಾಡ್ಕೋಬೇಕು. ಇವಾಗ ಪೊಟೆಟೊ ಬೆಂದಿದೆ, ಇದನ್ನು ತೆಗೆದು ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ. ಇವಾಗ ಚಿಲ್ಲಿ ಪೌಡ್ರು ಸ್ವಲ್ಪ, ಇದಕ್ಕೆ ಕೂಡ ಸೇಮ್ ಮಸಾಲೆ ಹಾಕೊಳ್ತಾ ಇದ್ದೀನಿ ನಾನು. ಧನಿಯಾ ಪೌಡ್ರು ಚೂರು ಹಾಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕೊಳ್ತಲ್ಲ. ನಿಮಗೆ ನೋಡಿಕೊಂಡು ಸ್ಪೈಸಿ ಮಸಾಲ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ. ಗರಂ ಮಸಾಲೆ ಹಾಕೊಂಡೆ, ಸಾಲ್ಟು. ಇವಾಗ ಈ ರೀತಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಿಕ್ಸ್ ಕೂಡ ಚೆನ್ನಾಗಾಯ್ತು ನೋಡಿ. ಇನ್ನೊಂದ್ಸತಿ ನಾವು ಕೈಯಲ್ಲಿ ಮಾಡ್ಕೊಳ್ಳೋಣ. ಬೇಕಿದ್ರೆ ವೆಜಿಟೇಬಲ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಯಾವ ವೆಜಿಟೇಬಲ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಬರ್ಗರಿಗಾಗಲಿ ಇದಕ್ಕಾಗಲಿ. ನಾನು ಏನೂ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಬರ್ಗರ್ಗೂ ನಾನು ವೆಜಿಟೇಬಲ್ ಹಾಕ್ತಾ ಇದ್ದೀನಲ್ಲ, ಸೆಂಟ್ರು ಮಧ್ಯೆ ಹಾಕ್ಕೊಳ್ತೀನಿ. ಅದರಿಂದ ಇದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇದು ರೆಡಿ ಆಗಿರಲ್ಲ, ಇದನ್ನು ನಾನು ಈ ಆಕಾರದಲ್ಲಿ ನಾವು ಮಾಡ್ಕೊಳ್ಳಿ. ದೊಡ್ಡದೇನು ಅವಶ್ಯಕತೆ ಇಲ್ಲ ನೋಡ್ರಿ, ಈ ರೀತಿ ಆಕಾರ ಇದ್ರೆ ಸಾಕು. ಓಕೆ, ಇವಾಗ ರೆಡಿ ಆಗಿದೆ. ನೆಕ್ಸ್ಟು ಒಂದು ಬೌಲಿಗೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂತ ಯಾವುದೇ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ. ಇವಾಗ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ನಿಮಗೆ ಟಕ್ ಅಂತೆಲ್ಲ ಮಾಡುವಾಗ ಈಸಿ ಆಗುತ್ತೆ. ನಾರ್ಮಲ್ ಬನ್ನಲ್ಲೇ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ಬರ್ಗರ್ ಬನ್ನಲ್ಲಿ ಮಾಡ್ಕೊಳ್ಬೋದು. ಇವಾಗ ಓಕೆ, ಇದನ್ನು ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ನೋಡಿ, ಈ ರೀತಿ. ಇವಾಗ ಈ ಥರ ತವಾದ ಮೇಲೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆದರೂ ಹಾಕ್ಕೊಳ್ಳಿ, ಬೆಣ್ಣೆ ಆದರೂ ಹಾಕ್ಕೊಳ್ಳಿ. ನಾನು ತುಪ್ಪ ಇದೆ, ಅದನ್ನು ನಾನು ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಸೋಕೆ ಯಾವ್ದು ಹಾಕಿದ್ರೂ ಪರವಾಗಿಲ್ಲ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ.
ಈ ರೀತಿ ಚೆನ್ನಾಗಿ ತವದ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪನಾಗಲಿ ಬೆಣ್ಣೆನಾಗಲಿ ನೀವು ಹಾಕಿದಾಗ ಈ ಥರ ಬನ್ನನ್ನು ಇಟ್ಕೊಳ್ಳಿ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ರೆಡಿ ಆಗಿದೆ. ಇದು ಡ್ರೈ ಆಗಿರುವಂಥ ಬ್ರೆಡ್ ಪೌಡ್ರನ್ನ ರೆಡಿ ಮಾಡಿಕೊಂಡಿದ್ದೀನಿ. ಬ್ರೆಡ್ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆವಾಗ ಗರಿ ಗರಿಯಾಗಿ ಚೆನ್ನಾಗಿ ಬರೋದು ಕಟ್ಲೆಟ್ಟು ಬರ್ಗರ್ಗೆ ಹಾಕುವಂಥದ್ದು. ಈ ರೀತಿ ಎಲ್ಲವನ್ನು ನೀವು ಮೊದಲಿಗೆ ಫಸ್ಟು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಬರ್ಗರ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರ ತವದಲ್ಲಿ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಬರ್ಗರ್ ಕಟ್ಲೆಟ್ನ ಸ್ವಲ್ಪ ಆಯಿಲ್ ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ. ಈ ರೀತಿ ಮೈದಾ ಹಿಟ್ಟಿಗೆ ನಾವು ಮಾಡಿಟ್ಕೊಂಡಿರುವಂತಹ ಕಟ್ಲೆಟ್ನ ಡಿಪ್ ಮಾಡ್ಕೊಳ್ಳಿ. ನಂತರ ಡ್ರೈ ಆಗಿರುವಂತಹ ಬ್ರೆಡ್ ಪೌಡ್ರಿಗೆ ಅದನ್ನು ಕೂಡ ಅದರೊಳಗೆ ಡಿಪ್ ಮಾಡಿಕೊಂಡು ನೀಟಾಗಿ ಈ ರೀತಿ ಮಾಡೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಕಟ್ಲೆಟು. ಈ ರೀತಿ ಒಂದೊಂದಾಗಿ ತವ ಮೇಲೆ ಇಡಿ. ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಅದ್ರ ಮೇಲೆ. ನಿಧಾನ ತಿರುವಿ ಹಾಕ್ಕೊಳ್ಳಿ. ಇವಾಗ ಕಟ್ಲೆಟ್ ರೋಸ್ಟ್ ಆಗಿ ರೆಡಿಯಾಗಿದೆ. ಮಾಡಿಟ್ಕೊಂಡಿರುವಂತಹ ಕ್ರೀಮ್ನ ಹಾಕ್ಕೋಬೇಕು ನೀವು ಚೆನ್ನಾಗಿ. ರೀತಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಿದ್ರೆ ನಿಮ್ಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತಿಕ್ಕಿ ಕೂಡ ಹಾಕ್ಕೊಂಡ್ಬಿಡಿ ಅದೇ ಥರ. ಮೊದಲಿಗೆ ನಾನು ಕ್ಯಾಬೇಜ್ನ ಇಟ್ಕೊಳ್ತಾ ಇದ್ದೀನಿ. ಅದನ್ನ ಎಲೆ ಥರ ಇಟ್ಕೊಳ್ತಾ ಇಲ್ಲ, ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಆನಿಯನ್ ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ರೌಂಡಾಗಿ ಇಟ್ಕೊಂಡಿದ್ದೆ, ಅದನ್ನು ನೀವು ತೋರಿಸಿದ್ದೀನಿ, ಅದನ್ನೇ ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ವೆಜಿಟೇಬಲ್ನ ಜಾಸ್ತಿಯಾಗಿ ಇಟ್ಕೊಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಗಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಕುಕ್ಕುಂಬರ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ನನಗೆ ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಮಾಡಿಟ್ಕೊಂಡಿರುವಂಥ ಕಟ್ಲೆಟ್ನ ಇಟ್ಕೊಂಡಿದ್ದೀನಿ. ಮತ್ತು ಮಯೋನೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಮಯೋನೀಸ್ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಆಲ್ರೆಡಿ ನಿಮಗೆ ಸಿಗುತ್ತೆ, ಅಲ್ಲಿ ತಗೊಂಡು ನೀವು ಬಂದು ಹಾಕ್ಕೊಬಿಟ್ಟು ವರಿ ಇಲ್ಲ, ಮನೇಲಿ ಕೂಡ ಮಾಡ್ಕೊಳ್ಬೋದು ಮಯೋನೀಸ್ನ, ವರಿ ಇಲ್ಲ. ಅದು ಬೇಕಿದ್ರೆ ನೀವು ಕೇಳಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಯೋನೀಸ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ. ಮತ್ತು ನಾನು ಆನಿಯನ್ನು ಕ್ಯಾಪ್ಸಿಕಮ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ನಾನು ಮಾಡಿಟ್ಕೊಂಡಿರುವಂಥ ಕ್ರೀಮನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನು. ಮತ್ತು ತಿರ್ಗಾ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಚೀಸಿ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಬೇಕಿದ್ರೆ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಓವನಲ್ಲಿ ಇಟ್ಕೊಳ್ತಿದ್ದೀನಿ. 1 ನಿಮಿಷ ಇಟ್ಕೊಳ್ತೀನಿ ಅಷ್ಟೇ, ಅವಾಗ ರೆಡಿ ಆಗಿರುತ್ತೆ. ನೀವು ಬೇಕಿದ್ರೆ ತವಾದಲ್ಲಿ ಕೂಡ ರೀತಿ ಬಿಸಿ ಮಾಡ್ಕೊಳ್ಬೋದು, 1 ನಿಮಿಷ ಅಷ್ಟೇ, ಎಲ್ಲ ರೆಡಿಯಾಗಿರುತ್ತೆ. ತರಕಾರಿನ ಬೇಕಿದ್ರೆ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಸೆಟ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. 1 ನಿಮಿಷಕ್ಕೆಲ್ಲ ರೆಡಿಯಾಗಿರುತ್ತೆ. ರೆಡಿಯಾಗಿದೆ ಇವಾಗ ಬರ್ಗರು. ಈ ರೀತಿ ನೀವು ಮನೇಲಿ ಆರಾಮ್ಸೆ ಮಾಡ್ಕೊಂಡು. ಮಗನಿಗೆ ಇವಾಗ ಕೊಡ್ತಾ ಇದ್ದೀನಿ, ಫುಲ್ ಖುಷಿಯಾಗಿದ್ದಾನೆ. ಅವನಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಮನೇಲೇ ನಾನು ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ. ಬಿಸಿ ಇದೆ ಕಣೋ, ನಿಧಾನ. ಹೇಗಿದೆ? ಸೂಪರ್ ಆಗಿದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದು. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.